ಹಾಯ್ ಗಾಯ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಟಿ ಆರ್ ಕೆ ಚಾನಲ್ಗೆ. ನಾನು ಇವತ್ತು ನಮ್ಮ ತಾಯಿ ಜೊತೆಗೆ ಇವತ್ತು ಹುಬ್ಳಿಯಲ್ಲಿದ್ದೀನಿ. ಇದೇ ಮೊದಲನೇ ಸಲ ನಾನು ನಮ್ಮ ತಾಯಿ ಹುಬ್ಳಿ ಹೋಗ್ತಾ ಇರೋದು. ತುಂಬಾ ಆರಾಮಾಗಿ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ಈಗ ಬೆಳಗಿನ ಜಾವ 7 ಗಂಟೆ ಆಗಿದೆ ಫ್ರೆಂಡ್ಸ್. ಈಗ ಬೆಳಿಗ್ಗೆ ಟೀ ಕಾಫಿ ಅವರು ಫುಲ್ಲು ಗಲಾಟೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಕ್ರೌಡು ಅಂತ. ಫುಲ್ಲು ಸಂಡೇ ಅಲ್ಲ, ಹಾಗಾಗಿ ಹೆವಿ ರಶ್ ಇದೆ ಇವತ್ತು. ಈ ರೈಲ್ವೆ ಸ್ಟೇಷನಿಂದ ಈಗ ನಾವು ಹುಬ್ಳಿ ಓಲ್ಡ್ ಸಿಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟ್ಯಾಚ್ಯೂ ಇದೆಯಲ್ಲ ಆ ಸರ್ಕಲಿಗೆ ಹೋಗಬೇಕು. ಅಲ್ಲಿಂದ ಮುಗಿಸ್ಕೊಂಡು ಮತ್ತು ಬೇರೆ ಕಡೆ ನೋಡ್ಬೇಕು, ಯಾವ ಕಡೆ ಹೋಗ್ಬೇಕಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಇದು ನೋಡ್ತಾ ಇದ್ದೀರಲ್ಲ, ಇದು ಇನ್ನೂ ಪ್ಲಾಟ್ಫಾರಮ್ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ತುಂಬಾ ಪಕ್ಕದಲ್ಲಿ ನೋಡಿದರೆ ಭಾಳ ಗಲೀಜು ಬಿಸಾಕಿದ್ದಾರೆ ರೈಲ್ವೆ ಸ್ಟೇಷನಲ್ಲಿ. ಎಲ್ಲಿ ನೋಡಿದರೂ ಗಲೀಜು ಕಾಣಿಸುತ್ತೆ ನಿಮಗೆ, ಮತ್ತು ಎಲ್ಲಿ ಬೇಕೋ ಅಲ್ಲಿ ಉಗುಳಿರ್ತಾರೆ. ಅದಷ್ಟು ಚೆನ್ನಾಗಿ ಹಿಡ್ಕೊಂಡಿಲ್ಲ ರೈಲ್ವೆ ಸ್ಟೇಷನ್ನ. ಇನ್ನೂ ಸರಿಯಾಗಿ ಟೈಲ್ಸು ಕೂಡ ಇನ್ನೂ ಸೆಟ್ ಮಾಡಿಲ್ಲ. ತುಂಬಾ ಸ್ಲೋ ಆಗಿ ನಡೀತಾ ಇದೆ ಇಲ್ಲಿ ಕಾಮಗಾರಿ. ನೋಡ್ತಾ ಇರ್ಬೋದು ಹಿಂದ್ಗಡೆ ಮುಂದ್ಗಡೆ ಎಲ್ಲ ಕಡೆನೂ ವ್ಯೂನ ನೀವು. ಈಗ ಪ್ಲಾಟ್ಫಾರಮಲ್ಲಿ ಇರುವ ಒಂದು ಹೋಟೆಲಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿದೆ ನೋಡೋದಕ್ಕೆ ಪ್ಲಾಟ್ಫಾರಮಲ್ಲಿ ಇರೋದು ಇದು. ಇಲ್ಲಿ ನೀವು ಟಿಫನ್ನ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನಾನೇನು ಅಲ್ಲಿ ಒಳಗಡೆ ಹೋಗಿ ಇನ್ನೂ ಟಿಫನ್ ಏನು ಮಾಡೋಕ್ಕೆ ಹೋಗಿಲ್ಲ, ಅರ್ಜೆಂಟ್ ಇತ್ತು ನಮಗೆ ಬೇರೆ ಕಡೆ ಹೋಗೋದು. ಈ ಗಾಡಿನಲ್ಲಿ ವಯಸ್ಸಾದವ್ರು ಕುತ್ಕೊಂಡು ಹೋಗ್ಬೋದು ಚಾರ್ಜಸ್ ಕೊಟ್ಟು. ಇಲ್ಲಿ ನೋಡ್ತಾ ಇದ್ದಿರಲ್ಲ, ಇದು ಗ್ರೌಂಡ್ ಫ್ಲೋರು. ಕೆಳಗಡೆಯಿಂದ ಹೋಗಿ ಮತ್ತು ಮೇಲ್ಗಡೆ ಬರ್ಬೋದು ಇನ್ನೊಂದು ಕಡೆಯಿಂದ, ಇನ್ನೊಂದು ಪ್ಲಾಟ್ಫಾರ್ಮಿಂದ. ಅಂಕಲ್ ಆಂಟಿ ಕೂತ್ಕೊಂಡಿರೋದು ನೋಡ್ಬೋದು ನೀವು ಇಲ್ಲಿ. ನಮ್ಮ ಅಮ್ಮ ಬೋರ್ಡ್ನ ನೋಡ್ತಾ ನಿಂತಿದ್ದಾರೆ. ನಮ್ಮ ಅಮ್ಮನ ಜೊತೆಗೆ ಒಂದು ಫೋಟೋ ತೊಗೊಂಡೆ ನಾನು ಹುಬ್ಳಿ ಪ್ಲಾಟ್ಫಾರಮಲ್ಲಿ ಒಂದು ನೆನಪಿಗೋಸ್ಕರ. ಇಲ್ಲಿ ನೀವು ನೋಡ್ಬೋದು ಬ್ಯಾಗ್ ಚೆಕ್ಕಿಂಗ್ಗೋಸ್ಕರ ಒಂದು ಮಿಷಿನೇ ಇಟ್ಟಿದ್ದಾರೆ. ಬಾಂಬ್ ಏನಾರು ಹಿಡ್ಕೊಂಬರಂಗಿದ್ರೆ ಹುಷಾರಾಗಿರ್ರಿ, ಇಲ್ಲಿ ಚೆಕ್ ಮಾಡಿ ಕಳಿಸೋದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ದೊಡ್ಡದಾಗಿದೆ. ಟಿಕೆಟ್ ಕೌಂಟರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಒಬ್ಬರು ಪೊಲೀಸ್ ಇದ್ದೇ ಇರ್ತಾರೆ. ಬಂದರೆಲ್ಲ ಅಲ್ಲಿ ಬ್ಯಾಗ್ ಒಳಗಡೆ ಹಾಕಿ ಆ ಕಡೆ ಬಂದು ತೊಗೊಂಡೋಗ್ಬೇಕು. ಇದು ಪ್ಲಾಟ್ಫಾರಮ್ ಒಳಗಡೆ ಇರೋಂಥ ಒಂದು ರೆಸ್ಟೋರೆಂಟು, ಬೇಕರಿ, ಹುಬ್ಬಳ್ಳಿ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ಇದ್ರ ಜೊತೆ ಒಂದು ಫೋಟೋ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಿಂತ್ಕೊಂಡು ನೀವೇ ಬೇಕಾದ್ರೆ ಟಿಕೆಟ್ನ ತೊಗೋಬೋದು ಮಿಷಿನ್ ಒಳಗಡೆಯಿಂದ. ದುಡ್ಡು ಹಾಕಿದರೆ ಅದೇ ಆಟೋಮೆಟಿಕ್ಕಾಗಿ ನೀವು ಟಿಕೆಟ್ನ ಹರಿದ್ಕೊಡುತ್ತೆ. ಇಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ನಾವು ತೊಗೊತೀವಿ ಅಂದರೆ ಕ್ಯೂವಲ್ಲಿ ನಿಂತ್ಕೊಂಡು ತೊಗೋಬೋದು. ಇದು ಹೊರಗಡೆಯಿಂದ ವ್ಯೂ ತುಂಬಾ ಚೆನ್ನಾಗಿದೆ. ವ್ಯೂ ಹೊರಗಡೆಯಿಂದ ಒಂಥರ ಏರ್ಪೋರ್ಟ್ ಮುಂದೆ ನಿಂತಿದ್ದೀವಿ ಏನೋ ಅನಿಸುತ್ತೆ, ಆ ಥರ ಇದೆ ವ್ಯೂ. ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಹಿಂದ್ಗಡೆ ಮಹಾತ್ಮ ಗಾಂಧೀಜಿಯವ್ರದ್ದು ರಾಟಿನೂ ಇಟ್ಟಿದ್ದಾರೆ ನೆನಪಿಗೋಸ್ಕರ. ಈ ಕಡೆ ಆಟೋ ಸ್ಟ್ಯಾಂಡೇ ನಿಂತಿದೆ, ಆದರೆ ಜನ ಜಾಸ್ತಿ ಇದ್ದಿದ್ದಿಲ್ಲ ನಾವು ಹೋದಾಗ, ಹಂಗಾಗಿ ನಿಮಗೆ ಖಾಲಿ ಅನಿಸುತ್ತೆ. ಈ ಕಡೆ ಬಂದಿದ್ದ ತಕ್ಷಣ ಇಲ್ಲಿ ಧಾರವಾಡಿಗೆ ಹೋಗೋ ಬಸ್ಗಳು ನಿಂತಿರ್ತಾವೆ. ಇಲ್ಲಿ ರೈಲ್ವೆ ಸ್ಟೇಷನ್ ಆಪೋಸಿಟ್ಟು ಪಕ್ಕದಲ್ಲಿ ಆಟೋ ಸ್ಟ್ಯಾಂಡ್ ಇದೆ. ಇಲ್ಲಿ ಒಂದು ಭಾವಚಿತ್ರ ಇದೆ ನೋಡಿ, ತುಂಬಾ ಯೂನಿಕ್ ಆಗಿದೆ ಈ ಬಸ್ಸು. ಇದು ಧಾರವಾಡಕ್ಕೆ ಹೋಗೋ ಬಸ್ ಇದು. ಇಲ್ಲಿಂದ ನಾವು ಓಲ್ಡ್ ಹುಬ್ಳಿಗೆ ಹೋಗ್ತಾಯಿದ್ವಿ ಆಟೋನಲ್ಲಿ. ಬೆಳಗ್ಗೆ ಟಿಫನ್ ಮಾಡಬೇಕಲ್ಲ, ಹಾಗಾಗಿ ದೋಸೆ ತೊಗೊಂಡಿದ್ದೀನಿ ನಾನು ಹೋಟ್ಲಲ್ಲಿ. ತುಂಬ ಚೆನ್ನಾಗಿದೆ. ಮತ್ತು ವಡ, ಟೀ ಒಂದು ಸಿಪ್ ಕುಡ್ಕೊಂಡು ಟಿಫನ್ ಮುಗಿಸ್ಕೊಂಡು ಇಲ್ಲಿಂದ ನಮ್ಮ ಲೊಕೇಶನ್ಗೆ ಹೋಗ್ತಾ ಇದ್ವಿ. ಅದೇ ಟೈಮಲ್ಲಿ ಒಂದು ಮೆಕ್ಕೆಜೋಳನ ತಿಂದ್ಕೊಂಡು ಅಲ್ಲಿಂದ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಹೋಗೋ ಟೈಮಲ್ಲಿ ಒಂದು ಕನ್ನಡಕ ತೊಗೊಂಡೆ, ತುಂಬಾ ಚೆನ್ನಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲಲ್ಲಿ ಈಗ ನಾವು ನೋಡ್ತಾ ಇರ್ಬೋದು ಯಾವ ಥರ ವ್ಯೂ ಇದೆ ಅಂತ. ಇಲ್ಲಿ ಒಂದು ಫ್ಲೇವರ್ನ ಕಟ್ತಾ ಇದ್ದಾರೆ. ಫುಲ್ಲು ಗಲೀಜು ಮಾಡಿಬಿಟ್ಟಿದ್ದಾರೆ ಎಲ್ಲ, ರೋಡೆಲ್ಲ ಫುಲ್ಲು ಮಣ್ಣು.
ನಮ್ಮಮ್ಮ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದಾರೆ ಕನ್ನಡಕ ಹಾಕ್ಕೊಂಡು. ನೋಡ್ತಾ ಇರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲಲ್ಲಿದ್ದೀವಿ ಈಗ ನಾವು ಸ್ಟ್ಯಾಚ್ಯೂ ಮುಂದೆ. ನಾನು ನಮ್ಮ ತಾಯಿ ಮೊದಲನೇ ಸಲ ನಾವು ಹುಬ್ಳಿಗೆ ಬರ್ತಾ ಇರೋದು, ಹಾಗಾಗಿ ಇಲ್ಲಿಗೆ ಬರಲಿಲ್ಲ ಅಂತಂದರೆ ಹೆಂಗಾಗುತ್ತೇಳಿ. ಐಕಾನಿಕ್ ಪ್ಲೇಸ್ ಇದು, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ಲು, ಹುಬ್ಳಿಗೆ ಮೇನ್ ಸರ್ಕಲ್ ಇದು. ಅಲ್ಲಿಂದ ನಾವು ಕಡಲೆ ಬೀಜ ತೊಗೊಂಡು ತಿನ್ಕೊಂತ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ್ವಿ. ನೋಡಿದರೆ ಇಲ್ಲೆಲ್ಲ ಫುಲ್ಲು ಹಳೇ ಬಸ್ ಸ್ಟ್ಯಾಂಡ್ ಇದು, ತುಂಬಾ ವರ್ಸ್ಟ್ ಆಗಿದೆ. ಇನ್ನೂ ಹೊಸ್ದಾಗಿ ಕಟ್ಟಿಲ್ಲ, ಹಳೆ ಬಸ್ ಸ್ಟ್ಯಾಂಡಲ್ಲಿ ಇನ್ನೂ ಜೀವನ ನಡೆಸ್ತಾ ಇದ್ದಾರೆ ಹುಬ್ಳಿ ಜನ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ವ್ಯೂ ಅಂತ. ಅಂದರೆ ಹುಬ್ಳಿ ನೀವು ನಾನು ನೋಡಿರೋದು ಹಳೆ ಹುಬ್ಳಿಯಲ್ಲಿ ಮಾತ್ರ ನಾನು ನೋಡಿರೋದು, ಹೊಸ ಹುಬ್ಳಿ ಹೇಗಿದೆ ಅಂತ ನೋಡೋಕ್ಕೆ ಹೋಗಿಲ್ಲ. ಆ ಕಡೆ ಕೆಲಸ ಇದ್ದಿದ್ದಿಲ್ಲ, ಹಾಗಾಗಿ ನಾವು ಆ ಕಡೆ ಹೋಗಿಲ್ಲ. ಬರೀ ಓಲ್ಡ್ ಸಿಟಿನಲ್ಲೇ ನಾವು ತಿರುಗಾಡ್ಕೊಂಡು ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಮತ್ತು ವಾಪಸ್ ದಾವಣಗೆರೆಗೆ ಬಂದು ಇಳಿತಾ ಇದ್ದಂಗೆ ನೋಡ್ತಾ ಇದ್ದರೆ ಫುಲ್ಲು ಜನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್ TRK.